ದ್ರೋಣಾಚಾರ್ಯರನ್ನು ಗಾಯಗೊಳಿಸ್ತಾನೆ. ಕರ್ಣನು ಕೋಪಗೊಂಡು ತನ್ನ ವಾಸವಿ ಶಕ್ತಿಯನ್ನು ಘಟೋತ್ಕಚನ ಮೇಲೆ ಉಪಯೋಗಿಸಿ ಅವನನ್ನ ಕೊಲ್ತಾನೆ. 16ನೇ ದಿನ ಕರ್ಣನು ಅರ್ಜುನನ ಹೊರತುಪಡಿಸಿ ಎಲ್ಲಾ ಪಾಂಡವರೊಂದಿಗೆ ಹೋರಾಡ್ತಾನೆ. ಅವನು ಎಲ್ಲರನ್ನೂ ನೇರ ಯುದ್ಧದಲ್ಲಿ ಸೋಲಿಸಿದರೂ ಅವರನ್ನ ಕೊಲ್ಲದೆ ಬಿಡ್ತಾನೆ. ಶಲ್ಯನು ಅವನಿಗೆ ಅರ್ಜುನನ ಎದೆಯನ್ನು ಗುರಿಯಾಗಿಡಲು ಹೇಳ್ತಾನೆ. ಆದರೆ ಅವನು ಆ ಸಲಹೆಯನ್ನು ನಿರ್ಲಕ್ಷಿಸಿ ಅರ್ಜುನನ ತಲೆಗೆ ಗುರಿ ಇಡ್ತಾನೆ. ಕೃಷ್ಣ ಅವನ ರಥವನ್ನು ನೆಲಕ್ಕೆ ಜೋರಾಗಿ ತುಳಿಯುವುದರಿಂದ ಅರ್ಜುನನನ್ನು ಮರಣದಿಂದ ರಕ್ಷಿಸ್ತಾನೆ. 17ನೇ ದಿನ ಅರ್ಜುನ ಮತ್ತು ಕರ್ಣ ಮತ್ತೊಮ್ಮೆ ಮುಖಾಮುಖಿಯಾಗ್ತಾರೆ. ಯುದ್ಧದ ಮಧ್ಯದಲ್ಲಿ ಭೂದೇವಿ ಶಾಪದ ಫಲವಾಗಿ ಕರ್ಣನ ರಥದ ಚಕ್ರವು ಭೂಮಿಯಲ್ಲಿ ಸಿಕ್ಕಿ ಹಾಕೊಳ್ಳುತ್ತೆ. ಕರ್ಣ ರಥದ ಚಕ್ರವನ್ನು ಮೇಲಕ್ಕೆ ಎತ್ತಲು ತನ್ನ ರಥದಿಂದ ಇಳಿಯುತ್ತಿದ್ದಂತೆ ಕೃಷ್ಣನು ಅರ್ಜುನನನ್ನು ಯುದ್ಧದ ನಿಯಮಗಳನ್ನು ಮೀರಿ ಕರ್ಣನ ಮೇಲೆ ದಾಳಿ ಮಾಡಲು ಹೇಳ್ತಾನೆ. ಅರ್ಜುನ ಕರ್ಣ ತನ್ನ ರಥದ ಚಕ್ರವನ್ನು ಎತ್ತಲು ಪ್ರಯತ್ನಿಸುತ್ತಿರುವಾಗ ಕರ್ಣನ ಮೇಲೆ ದಾಳಿ ಮಾಡ್ತಾನೆ. ಅರ್ಜುನ ದೇಹಾಸ್ತ್ರವಿಲ್ಲದ ಕರ್ಣನ ಮೇಲೆ ಹಿಂಬದಿಯಿಂದ ದಾಳಿ ಮಾಡಿ ಕೃಷ್ಣನ ಸಲಹೆಯಂತೆ ಕರ್ಣನನ್ನ ಕೊಲ್ತಾನೆ.